ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿಯವರಿಗೆ ಸರ್ಕಾರದ ಯಾವುದಾದ್ರೂ ಹಣ ಸವಲತ್ತುಗಳು ಬರಬೇಕು ಅನ್ನುವಂಥದ್ದಿದ್ದರೆ ಇವತ್ತು ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಅನುಕೂಲತೆಗಳು ಆಗತ್ತೆ ಅನ್ನುವಂಥದ್ದು. ಸಾಯಂಕಾಲದ ಹೊತ್ತಿಗೆ ಏನೋ ಆತಂಕ, ಒಂಟಿಯಾಗಿ ಎದುರಿಸಬೇಕಾದಂತಹ ಪರಿಸ್ಥಿತಿ, ಯಾರೂ ಜೊತೆಗೆ ಇರುವುದಿಲ್ಲ ಅಥವಾ ಜೊತೆಗಿದ್ದವರು ಏನೂ ಸಹಕರಿಸೋದಿಲ್ಲ ಅನ್ನುವಂಥದ್ದನ್ನು ಗಮನದಲ್ಲಿ ಇಟ್ಟುಕೊಳ್ಬೇಕಾಗತ್ತೆ. ಸಂಬಂಧ ಪಡೆದೇ ಇರತಕ್ಕಂಥವರ ವಿಚಾರಕ್ಕೆ ಆ ವ್ಯಕ್ತಿಗಳಿಗೆ ನೀವು ಹೆಚ್ಚು ಗಮನವನ್ನು ಕೊಡಬಾರ್ದು, ಅಲ್ಲಿಗೆ ಹೋಗಲೇಬಾರ್ದು ಅನ್ನುವಂಥದ್ದನ್ನು ಗಮನಿಸ್ಕೊಳ್ಬೇಕಾಗತ್ತೆ. ಬೇರೆಯವರ ಹಿತಕ್ಕೋಸ್ಕರವಾಗಿ, ಸಮಾಜದ ಅಭಿವೃದ್ಧಿಗೋಸ್ಕರವಾಗಿ ನೀವು ನಡ್ಕೊಳ್ಬೇಕಾದಂಥದ್ದು. ಅಂದರೆ ಸ್ವಾರ್ಥಪರವಾಗಿ ಕೆಲಸ ಮಾಡಿದಾಗ ಜನ ನಿಷ್ಠುರ ಮಾಡ್ತಕ್ಕಂಥದ್ದು ಸಹಜವಾಗಿರುತ್ತೆ. ವಿಷಯ ಅರ್ಥವಾಗದಂಥವರ ಮುಂದೆ ತತ್ವಬೋಧನೆಯನ್ನು ಮಾಡೋದಕ್ಕೆ ಹೋಗಬೇಡಿ. ಉಚಿತವಾದಂತಹ ಉಪದೇಶಗಳು ಅಷ್ಟೊಂದು ಒಳ್ಳೆಯದಲ್ಲ ಅನ್ನುವಂಥದ್ದು ಗೊತ್ತಾಗಲಿ. ನಿಮ್ಮ ಬುದ್ಧಿವಂತಿಕೆಯಿಂದಲೇ, ಅಂದರೆ ಅತಿಯಾದಂತಹ ಬುದ್ಧಿವಂತಿಕೆಯನ್ನು ತೋರ್ಸೋಕ್ಕೆ ಹೋಗೋದ್ರಿಂದಲೇ ನಿಮಗೆ ಹಿನ್ನಡೆಯಾಗುತ್ತೆ. ಸ್ವಾಭಾವಿಕವಾಗಿದ್ದು ಬಿಟ್ಟರೆ ಯಾವ ಸಮಸ್ಯೆಗಳು ಕೂಡ ಇಲ್ಲದೇ ಇರತಕ್ಕಂಥದ್ದು. ಹಾಗಿರೋದಕ್ಕೆ ಬಿಡೋದಿಲ್ವಲ್ಲ ಅನ್ನುವಂಥದ್ದೇ ವಿಪರ್ಯಾಸವಾಗುತ್ತೆ. ಮೂಲ ದೇವರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಷಭ ರಾಶಿ, ನಿಮ್ಮ ಕೆಲವು ಹೇಳಿಕೆಗಳು, ರಾಜಕೀಯವಾದಂತಹ ಕೆಲವು ನಿರ್ಧಾರಗಳು ಹೀಗೆಲ್ಲ ಸಮಸ್ಯೆಗೆ ಕಾರಣವಾಗ್ತಕ್ಕಂಥದ್ದಾಗತ್ತೆ. ಅತಿಯಾದಂತಹ ಕೋಪದಿಂದ ಸಹೋದರ ವರ್ಗಕ್ಕೆ ತೊಂದರೆ, ಜೊತೆಗೆ ಕಲಹ, ಅಂದರೆ ಅಣ್ಣ ತಮ್ಮ ಅಕ್ಕ ತಂಗಿಯರಿಗೆ ಏನೋ ತೊಂದರೆಯಾಗತ್ತೆ, ಇಲ್ಲ ಅವರ ಮಧ್ಯದಲ್ಲಿ ಜಗಳಕ್ಕೆ ಅವಕಾಶಗಳಾಗ್ತಕ್ಕಂಥದ್ದು. ನೀವು ಯಾವುದೇ ತಪ್ಪನ್ನು ಮಾಡಿಲ್ಲದೇ ಇದ್ದರೂ ಕೂಡ ಒಂಟಿತನ, ಭವಿಷ್ಯದ ಭಯ ನಿಮಗೆ ಕಾಡುವಂಥದ್ದಾಗತ್ತೆ. ಮನಸ್ಸಿನಲ್ಲಿ ಭಯ ತುಂಬ ಒಂದು ರೀತಿಯಲ್ಲಿ ಆತಂಕವನ್ನು ಸೃಷ್ಟಿ ಮಾಡುವ ಹಾಗೆ ಆಗುವಂಥದ್ದು. ಹಿಂದೆ ಸಂಪಾದನೆ ಮಾಡಿದಂತಹ ಯಾವುದೋ ಒಂದು ಆಸ್ತಿ ಆಗಲಿ, ಪಿತ್ರಾರ್ಜಿತವಾದಂತಹ ಆಸ್ತಿ ಆಗಲಿ, ಎಲ್ಲವೂ ಕೂಡ ನಿಮ್ಮ ಮುಂದೆ ಬಂದು ನಿಲ್ಲುವಂಥದ್ದು. ಆದರೆ ಯಾವುದರ ಬಗ್ಗೆನೂ ಕೂಡ ನಿಮಗೆ ಆಸಕ್ತಿ ಇಲ್ಲದೇ ಇರತಕ್ಕಂಥದ್ದಾಗತ್ತೆ. ಅನುಭವಿಸುವಂತಹ ಯೋಗವೂ ಕೂಡ ನಿಮ್ಮದು ಆಗಿರೋದಿಲ್ಲ ಅಂತ ಹೇಳಬೇಕು. ತುಂಬ ದಿವಸದಿಂದ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಮಾಡಿಕೊಂಡು ನರಳ್ತಾ ಇದ್ದವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾದಂತಹ ಸಮಯವಾಗತ್ತೆ. ಅಮೃತ ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ, ನೀವು ಬಹಳ ವಿಶ್ವಾಸದಿಂದ, ಪ್ರೀತಿ, ನಂಬಿಕೆಗಳಿಂದ ಗೌರವಯುತವಾಗಿ ಕೊಟ್ಟಂತಹ ಹಣ ಹಿಂದಿರುಗಿ ಬರುವಂತಹ ಸಾಧ್ಯತೆಗಳಿದೆ. ಸ್ವಂತಿಕೆಯಿಂದ ಇರಬೇಕು. ಇಲ್ಲದೇ ಇದ್ದರೆ ಪೂರ್ಣ ಬೇರೆಯವರನ್ನು ಅವಲಂಬಿಸಿಕೊಂಡಾಗ ಎಲ್ಲವುದಕ್ಕೂ ಅದು ಸಮಸ್ಯೆಯಾಗಿ ನಿಮಗೆ ಕಾಡುವಂಥದ್ದಾಗತ್ತೆ. ಅದರ ಬಗ್ಗೆ ಹೆಚ್ಚು ಗಮನ ಇರಲಿ. ಯಾವುದಕ್ಕೆ ಯಾರನ್ನ ಆಶ್ರಯಿಸಬೇಕೋ ಅಷ್ಟಕ್ಕೆ ಮಾತ್ರ ಆಶ್ರಯವನ್ನು ಇಟ್ಟುಕೊಳ್ಳಿ. ನಿರ್ಧಾರಗಳೆಲ್ಲ ನಿಮ್ಮ ಸ್ವಂತದ್ದಾಗಿರಲಿ ಅಂತಕ್ಕಂಥದ್ದು. ಅನುಮಾನ ಬೇಡ. ಯಾವುದೇ ಕಾರಣಕ್ಕೂ ನೀವು ಅನುಮಾನ ಪಟ್ಟಾಗ ಹೆಚ್ಚು ಅವಮಾನಗಳು ಆಗತಕ್ಕಂತಹ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಖಾತ್ರಿಯಾಗಿ ಹೀಗೆ ಅಂತ ಹೇಳೋಕ್ಕೆ ಬರೋದಿಲ್ಲ. ನೀವೇನೋ ಊಹೆ ಮಾಡ್ತೀರಿ, ಆ ಊಹೆ ತಪ್ಪಾಗಿದ್ದರೆ ನಿಮಗೆ ಅವಮಾನವಾಗ್ತಕ್ಕಂಥದ್ದು. ಹಣ ಮುಖ್ಯ ಅನ್ನುವಂತಹ ತೀರ್ಮಾನಕ್ಕೆ ಬಂದಾಗ ಬೇರೆ ಯಾವುದನ್ನು ಗಮನಿಸದೇ ಇರತಕ್ಕಂತಹ ಮನಸ್ಥಿತಿ ಆಗಿಬಿಡುತ್ತೆ. ಅದು ದೊಡ್ಡ ತಪ್ಪಾಗತ್ತೆ. ಅದರ ಕಡೆ ಗಮನ ಇರಲಿ. ರಾಜಕೀಯ ಭಯ, ರಾಜಕಾರಣಿಗಳ ಭಯ ನಿಮ್ಮನ್ನು ಕಾಡುವಂಥದ್ದಿದೆ. ಎಚ್ಚರಿಕೆಯಿಂದ ಇರಿ. ಅನುಚಿತವಾದಂತಹ ಯಾವುದೇ ಕೆಲಸವನ್ನು ಆರಂಭ ಮಾಡಬೇಡಿ. ನಿಮ್ಮ ಮನಸ್ಸು ಮಾತ್ರ ಆ ರೀತಿಯ ಕೆಲಸಗಳಿಗೆ ತುಂಬ ಪ್ರಚೋದನೆಯನ್ನು ಕೊಡ್ತಾ ಇರುತ್ತೆ. ಮನಸ್ಸನ್ನು ನಿಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಬೇಕಾದಂಥದ್ದು ಅತಿ ಮುಖ್ಯ. ಭಗವತೀ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಯಾರು ನಿಮಗೆ ತೊಂದರೆಯನ್ನು ಮಾಡಿರ್ತಾರೋ ಅಂಥವರಿಗೆ ನೀವು ಸಹಾಯ ಮಾಡೋದಕ್ಕೆ ಮುಂದಾಗ್ತೀರಿ. ಎಂಥ ವಿಚಿತ್ರ ಜಗತ್ತಿನಲ್ಲಿ ಅನ್ನುವಂಥದ್ದಕ್ಕೆ ಇದು ಕೂಡ ಒಂದು ಉದಾಹರಣೆಯಾಗುತ್ತೆ. ಮನಸ್ಸಿನಲ್ಲಿ ಏನೋ ಅತೃಪ್ತಿಯ ಭಾವನೆ ನಿಮಗೆ ಕಾಡುವಂಥದ್ದು. ಎಲ್ಲ ಇದ್ದರೂ ಕೂಡ ನಿಮ್ಮ ಆಲೋಚನೆಗಳು ಬೇರೆ ಬೇರೆ ರೀತಿಯಲ್ಲಿ ಇರತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಸ್ಥಳ ಬದಲಾವಣೆ ಆಗಬಹುದು, ಆದರೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಜಾಗ ಬದಲಾದ ತಕ್ಷಣಕ್ಕೆ ಏನಾದರೂ ಅನುಕೂಲ ಆಗುತ್ತಾ ಅಂತಂದರೆ ಖಂಡಿತವಾಗಿಲ್ಲ. ನಿಮ್ಮ ಪರಿಶ್ರಮ ಏನಿದೆ ಅದು ಬಹಳ ಮುಖ್ಯವಾದಂಥದ್ದು. ಯಾವುದನ್ನೂ ಕೂಡ ಧೈರ್ಯವಾಗಿ ಎದುರಿಸ್ತಕ್ಕಂತಹ ಸಾಮರ್ಥ್ಯ ನಿಮಗಿರೋದಿಲ್ಲ. ಹೆದರಿಕೆ ಅಥವಾ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ, ಎಲ್ಲಿಗಾದರೂ ಹೋಗಬೇಕಾದ್ರೆ ಜೊತೆಗೆ ಯಾರು ಇರಲೇಬೇಕು. ಒಬ್ಬರೇ ಹೋಗಿ ಅದನ್ನು ಕೆಲಸವನ್ನು ಮುಗಿಸ್ಕೊಂಡು ಬರತಕ್ಕಂತಹ ಒಂದು ಧಾರ್ಷ್ಟ್ಯ
ನಿಮ್ಮಲ್ಲಿ ಇಲ್ಲ ಅಂತ ಹೇಳಬೇಕು. ಯಾವುದನ್ನೂ ಕೂಡ ನೀವು ಒಪ್ಪಿ ಸಂತೋಷದಿಂದ ಮಾಡ್ತಕ್ಕಂತಹದ್ದಿರೋದಿಲ್ಲ. ಎಲ್ಲ ಭಯದಿಂದಲೇ ಏನಾಗುತ್ತೋ ಅನ್ನುವಂತಹ ಅನುಮಾನದಿಂದಲೇ ಮುಂದಕ್ಕೆ ಹೋಗ್ತೀರಿ, ಅದು ಸಮಸ್ಯೆ ಆಗುತ್ತೆ. ಉದ್ಯೋಗದ ಬದಲಾವಣೆ ಸೂಚನೆಗಳು ಕಾಣ್ತಾ ಇದೆ. ಮಾರುತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.